ನಟ ನಿರ್ದೇಶಕ ನಾಗಶೇಖರ್ ಕಾರು ಅಪಘಾತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜ್ಞಾನಭಾರತಿ ಬಳಿ ಆಕ್ಸಿಡೆಂಟ್ನಲ್ಲಿ ಮಹಿಳೆಗೆ ಗಾಯ ಆಗಿದೆ. ರಭಸವಾಗಿ ಬಂದು ಮರಕ್ಕೆ ನಾಗಶೇಖರ್ ಅವರ ಬೆಂಜ್ ಕಾರು ಗುದ್ದಿತ್ತು. ಅಪಘಾತ ಆಗಿತ್ತು. ಮಧ್ಯಾಹ್ನ 1:30 ಸುಮಾರಿಗೆ ಜ್ಞಾನಭಾರತಿ ಬಳಿ ಅಪಘಾತ ಆಗಿತ್ತು. ಘಟನೆ ಆಗ್ತಾ ಇದ್ದಂತೆ ಕಾರನ್ನ ಸ್ಥಳದಲ್ಲೇ ಬಿಟ್ಟು ನಟ ನಿರ್ದೇಶಕ ನಾಗಶೇಖರ್ ಎಸ್ಕೇಪ್ ಆಗಿದ್ದಾರೆ. ಬೈಕ್ನಲ್ಲಿ ಎಸ್ಕೇಪ್ ಆಗಿರುವಂತಹ ನಿರ್ದೇಶಕ ಘಟನಾ ಸ್ಥಳದಲ್ಲಿ ಜ್ಞಾನಭಾರತಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾಗಶೇಖರ್ ಬೆಂಜ್ ಕಾರು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನಾಗಶೇಖರ್ ಎಲ್ಲಿ ಹೋಗಿದ್ದಾರೆ ಅನ್ನೋದರ ಮಾಹಿತಿ ಪಡಿತಾ ಇದ್ದಾರೆ. ನಾಗಶೇಖರ್ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಖಾಕಿ ಮುಂದಾಗಿದೆ. ಅಪಘಾತ ಆಗಿದೆ. ನಿರ್ದೇಶಕ ಯಾಕೆ ಸ್ಥಳ ಖಾಲಿ ಮಾಡಬೇಕಾಗಿತ್ತು, ಕಾಲ್ ಕೀಳಬೇಕಾಗಿತ್ತು? ಅಲ್ಲಿ ಮಹಿಳೆಗೆ ಗಾಯ ಆಗಿದೆ. ಅತ್ಯಂತ ವೇಗವಾಗಿ ಬಂತು ಅಂತ ಅನ್ಸುತ್ತೆ. ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಡಿವೈಡರ್ನ ಮೇಲೆ ಹತ್ತಿದೆ. ಫುಟ್ಪಾತ್ ಮೇಲೆ ಹತ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಕಾರು ಬಿಟ್ಟು ನಾಗಶೇಖರ್ ಓಡ್ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಇಲ್ವೇ ಇಲ್ಲ, ನಾಪತ್ತೆ. ಎಲ್ಲಿ ಹೋದ್ರು ಏನು ಕತೆ ಗೊತ್ತಿಲ್ಲ. ಗಾಯ ಆಗಿದೆಯಾ, ಆಸ್ಪತ್ರೆಗೆ ಹೋಗ್ಬಿಟ್ಟಿದ್ದಾರಾ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರಾ? ಗಾಯ ಅಂತೂ ಆಗಿಲ್ಲ. ಅಲ್ಲಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿರುವಂಥವ್ರು ನಾಗಶೇಖರ್, ನಟ ನಿರ್ದೇಶಕ. ಫುಟ್ಪಾತ್ ಅಂತ ಅನಿಸ್ತಾ ಇದೆ ಪಕ್ಕದಲ್ಲಿ. ವೇಗವಾಗಿ ಬಂದಂಥ ಕಾರು ಫುಟ್ಪಾತ್ ಮೇಲೆ ಹತ್ತಿದೆ. ಅಲ್ಲಿನೊಂದು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಅಲ್ಲವರು ಮಹಿಳೆಯೂ ಇದ್ರಂತೆ. ಆ ಮಹಿಳೆಗೆ ಗಾಯ ಆಗಿದೆ. ಸೊ ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಅಲ್ಲಿಂದ ಅವ್ರ ಪಾಡ್ಗೆ ಅವರು ಜಾಕೆಟ್ ಹಾಕೊಳ್ತಾರೆ, ಬ್ಯಾಗ್ ತಗೊಳ್ತಾರೆ. ಆಮೇಲೆ ಹೋದವ್ರು ಪತ್ತೆನೇ ಇಲ್ಲ. ಎಲ್ಲಿ ಹೋದ್ರು ಏನು ಕತೆ ಗೊತ್ತಿಲ್ಲ. ಅವ್ರ ಪಾಡ್ಗೆ ಅವ್ರು ಹೋಗ್ಬಿಟ್ಟಿದ್ದಾರೆ. ಸೇರಿ ಗಮನಿಸ್ತಾ ಇದ್ದೀರಿ. ಅಪಘಾತ ಆದ ನಂತರ ಕಾರು ಹೇಗಾಗಿತ್ತು ಅಂಥೇಳಿ. ಬೆಂಜ್ ಕಾರು. ನಟ ನಿರ್ದೇಶಕ ನಾಗಶೇಖರ್ಗೆ ಸೇರಿದಂಥ ಕಾರು ಇದೆ. ಅಪಘಾತದ ಸಂದರ್ಭದ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅರವಿಂದ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಅರವಿಂದ್, ಆಕ್ಸಿಡೆಂಟ್ ಆಗಿದ್ದು ಹೌದು, ಅದೊಂದು ಫೋನ್ನ ಕ್ಯಾಮ್ರಾದಲ್ಲಿ ಸರಿಯಾಗಿದೆ, ಕಾರು ಅಲ್ಲೇ ಇದೆ. ಈ ನಾಗಶೇಖರ್ ಎಲ್ಲ ಹೋದ್ರು ಅಂತ ಅರವಿಂದ್ ಕೇಳಿಸ್ತಾ ಇದೆಯಾ? ಎಸ್ ವಾಸುದೇವ್, ಇವತ್ತು ಮಧ್ಯಾಹ್ನ ಏನು ನಿರ್ದೇಶಕ ನಾಗಶೇಖರ್ ಅವರು ಜ್ಞಾನಭಾರತಿ ಕ್ಯಾಂಪಸ್ ನಲ್ಲಿ ಒಂದು ಮರಕ್ಕೆ ರಭಸವಾಗಿ ಚಾಲನೆ ಮಾಡ್ಕೊಂಡು ಬಂದು ಬೆಂಜ್ ಕಾರನ್ನ ಗುದ್ದಿರ್ತಾರೆ. ಈ ಒಂದು ವೇಳೆಯಲ್ಲಿ ಓರ್ವ ಮಹಿಳೆಯ ಕಾಲಿಗೆ ಒಂದು ಗಂಭೀರವಾಗಿ ಗಾಯವಾಗಿರುವಂತದ್ದು. ಬೆಂಜ್ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಒಂದು ಸಮಯದಲ್ಲಿ ಏನು ಸುಮಾರು 1:30ರಿಂದ 2 ಗಂಟೆ ಸುಮಾರು ಹೊತ್ತಿನಲ್ಲಿ ಆ ಒಂದು ಕಾರ್ ಆಕ್ಸಿಡೆಂಟ್ ಆದ ತಕ್ಷಣ ನಾಗಶೇಖರ್ ಅವರು ಕಾರನ್ನ ಅಲ್ಲೇ ಬಿಟ್ಟು ಒಂದು ಪರಿಚಯಸ್ಥರ ಬೈಕ್ ಮೇಲೆ ಹತ್ತಿ ಅಲ್ಲಿಂದ ತೆರಳಿದ್ರು ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಜ್ಞಾನಭಾರತೀಯ ಪೊಲೀಸರು ಅಲ್ಲಿ ಹೋದ ನಂತರ ಸ್ಥಳ ಮಹಜರ್ ಮಾಡಿದ ನಂತರ ನಾಗಶೇಖರ್ ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಮಾಡ್ತಾರೆ. ಆಗ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿರುವಂತದ್ದು. ಸದ್ಯ ನಾಗಶೇಖರ್ ಅವರು ಎಲ್ಲಿದ್ದಾರೆ ಮತ್ತೆ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ, ಹಾಗೆ ಅಲ್ಲಿ ಸುತ್ತಮುತ್ತ ಇರುವಂತಹ CCTV ಫುಟೇಜಸ್ಗಳನ್ನ ಚೆಕ್ ಮಾಡುವಂಥದ್ದು, ಹಾಗೆ ಮುಂದಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ ವಾಸುದೇವ್. ಸದ್ಯ ಆ ಮಹಿಳೆಗೆ ಗಂಭೀರವಾದಂತಹದ್ದು ಯಾವುದೇ ಒಂದು ಗಾಯ ಆಗಿಲ್ಲ ಅನ್ನುವಂಥದ್ದು ಒಂದು ಸಮಾಧಾನಕರ ವಿಷಯ ಅಂತ ಹೇಳ್ಬೋದು ವಾಸುದೇವ್. ಸದ್ಯ ಬೆಂಜ್ ಕಾರನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರಿಸಿದ್ದಾರೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಅರವಿಂದ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.